ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಸಿದ್ದರಾಮಯ್ಯ ಅವರು ಹಿಂದೂ, ಹೌದು. ಮಾನ್ಯ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಹಿಂದೂ. ಇಲ್ಲಿ ಹಿಂದೂಗಳು ಮುಸಲ್ಮಾನರು ಬೇರೆ ಬೇರೆ ಮಾಡಿ ನೋಡೋಂಥದ್ದು ಅವಶ್ಯಕತೆ ಇಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ ನಜ್ಮಾ, ಏನು ಗೊತ್ತಾ, ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ತುಳಿತಿದ್ದಾರೆ ಅಂತ ಹೇಳೋದು ಯಾರು? ಕಾಂಗ್ರೆಸ್ ಅವರು ಇವತ್ತು ಏನ್ ಮಾಡ್ತಿದ್ದಾರೆ? ಕೇಸರಿ ನೀವು ಅಂದ್ರೆ ಯಾರ ಮನೆ? ಒಂದ್ ನಿಮಿಷ ಹೇಳ್ತೀನಿ ತಾಳಮ್ಮ. ಕೇಸರಿ ಕಂಡ್ರೆ ಕೇಳಮ್ಮ ಇಲ್ಲಿ. ಒಂದ್ ನಿಮಿಷ ಕೇಸರಿ ಕಂಡ್ರೆ ಕೇಸರಿಗಿರಂತ ದ್ವೇಷ ಸಿದ್ದರಾಮಯ್ಯ ಅವ್ರಿಗೆ ಬೇರೆ ವಿಚಾರದಲ್ಲಿ ಏನಕ್ಕೆ ಅವರು ಕೇಸರಿನ ರೀತಿ ದ್ವೇಷ ಕಾಣ್ಬೇಕು? ಒಂದ್ ನಿಮಿಷ ಹೇಳ್ತೀನಿ. ಈ ಕಡೆ ಅಲ್ಪಸಂಖ್ಯಾತರನ್ನ ನಜ್ಮಾ ನೀವು ಮನಸ್ಸಿಂದ ಹೇಳಿ, ಅಲ್ಪಸಂಖ್ಯಾತರನ್ನ ಹಿತ ಕಾಪಾಡಿದಾರ? ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ಪರವಾಗಿ ನಿಂತಿದಾರ? ಮತ್ತೆ ಹೆಂಗೆ ಹೇಳ್ತಿದ್ದೀರಾ? ಕೆರೆಗೋಡಲ್ಲಿ ಸ್ಮಿತಾ ಅವರು ಅವಾಗ ಪ್ರಶ್ನೆ ರೈಸ್ ಮಾಡಿದ್ರು, ಏಣಿಗಳನ್ನ ಇಟ್ಟು ಹೆಣ್ಮಕ್ಳುಗಳು ಧ್ವಜ ಕಟ್ಲಿಕ್ಕೆ ಹೋದ್ರಲ್ಲ, ಅವ್ರು ಏನಾದ್ರು ಕುಮಾರಣ್ಣ ಅವ್ರು ಫೋನ್ ಮಾಡಿ ಹೇಳಿದ್ರ? ಮಾನ್ಯ ಯಡಿಯೂರಪ್ಪ ಅವ್ರು ಫೋನ್ ಮಾಡಿ ಹೇಳಿದ್ರ? ಇಲ್ಲ ಬೇರೆ ಹಿಂದೂಗಳು ಹೇಳಿದ್ರ? ಇಲ್ಲ. ನೀವು ಅದೇ ಅರ್ಥ ಮಾಡ್ಕೋಬೇಕು. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆರೆಗೋಡಿನ ಗ್ರಾಮದ ಆ ಗ್ರಾಮಸ್ಥರ ಭಾವನೆಗಳ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಒಂದು ವೈಯಕ್ತಿಕವಾದಂತ ನಿಲುವುಗೋಸ್ಕರ, ವೈಯಕ್ತಿಕ ವರ್ಚಸ್ಸಿಗೆ ಇವತ್ತು ಅಲ್ಲಿನ ಸ್ಥಳೀಯ ಶಾಸಕರು ಕೇಳಿ, ಸ್ಥಳೀಯ ಶಾಸಕರು ಅಲ್ಲಿನ ಆ ಗ್ರಾಮದವರು ನನಗೆ ಲೆಕ್ಕಕ್ಕಿಟ್ಟಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು, PDO ಇಂದ ದೊಡ್ಡ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಕೆರೆಗೋಡಲ್ಲಿ ಅಶಾಂತಿನ ಮೂಡಿಸ್ಲಿಕ್ಕೆ ಶಾಸಕರು ನೇರವಾದ ಕಾರಣ. ಇದಕ್ಕೆ ಶಾಸಕರಾದಿಯಾಗಿ ಹಿಡಿದು ಅಧಿಕಾರಿಗಳನ್ನ ಹೊರಗಡೆ ಮಾಡಬೇಕು, ಹೊರಗಡೆ ಇಡಬೇಕು. ಬೇಡಮ್ಮ, ಕೆರೆಗೋಡ್ ಬಗ್ಗೆ ಮಾತಾಡೋಣ, ಕೆರೆಗೋಡ್ ಬಗ್ಗೆ ಮಾತಾಡೋಣ. ಯಾವ ಮುಸಲ್ಮಾನರು ಆ ಹೆಣ್ಮಕ್ಳಿಗೆ ಹೋಗಿ ಬಾವುಟ ಕಟ್ಲಿಕ್ಕೆ ಹೇಳಿದ್ರು? ಕುಮಾರಣ್ಣ ಅವರು ಬಾವುಟ ಕಟ್ಲಿಕ್ಕೆ ಹೇಳಿದ್ರ? ಮಾನ್ಯ ಯಡಿಯೂರಪ್ಪ ಅವರು ಬಾವುಟ ಕಟ್ಲಿಕ್ಕೆ, ಹಾಗೇನೆ ಸಿದ್ದರಾಮಣ್ಣನು ಹೇಳಿಲ್ಲ. ಸಿದ್ದರಾಮಯ್ಯ, ನೀವು ಅರ್ಥ ಮಾಡ್ಕೋಬೇಕು, ಇದನ್ನ ರಾಜಕೀಯವಾಗಿ ಏನಕ್ಕೆ ತರ್ತಿದ್ದೀರಾ? ಇವತ್ ನಾವ್ ಯೋಚನೆ ಮಾಡ್ಬೇಕಾಗಿರೋದು, ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಒಬ್ರು ಕೇಸರಿ ಧ್ವಜ ಹಾರಿಸ್ತಾರೆ ಅಂತ ಹೇಳ್ತಾರೆ. ಕೇಸರಿ ಧ್ವಜ ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಇಲ್ಲಿರುವಂತಹ ಎಲ್ಲಾ ಧರ್ಮಗಳು ಕೂಡ ನಮ್ದೇ ದೇಶದಲ್ಲಿ ನಾವೆಲ್ಲಾನು ಆಚರಣೆ ಮಾಡಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ರಿಗೂ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಹಾರಿಸೋದಿದೆಯಲ್ಲ, ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಪರ್ಮಿಷನ್ ಲೆಟರ್ ಮಾಹಿತಿ ಕೊಡ್ತಾ ಇದೆ. ಕೆರೆಗೋಡಿನ ಮಾಹಿತಿ ಕೊಡ್ತಾ ಇದೆ. ದಯವಿಟ್ಟು ಮಾತಾಡಿ. 29ನೇ ತಾರೀಕು ನವೆಂಬರ್ 2023 ಪರ್ಮಿಷನ್ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ 18 ಜನ ಸದಸ್ಯರು ನಿಮಗೆ ಮಾಹಿತಿ ಕೊಡ್ತಾ ಇದೆ. ಮಾಹಿತಿ ಕೊಡ್ತಾ ಇದೆ. ಬೇಡ, ಮಾಹಿತಿ ಕೊಡ್ತಾ ಇದೆ. 3 ತಿಂಗಳಲ್ಲಿ 3 ಸಭೆಗಳನ್ನ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ನನ್ನ ಪ್ರಶ್ನೆ ನಜ್ಮಾ ನಿಮ್ಗಲ್ಲ, ನನ್ನ ಪ್ರಶ್ನೆ ಒಂದ್ ನಿಮಿಷ. 28ನೇ ತಾರೀಕು ಕೆರೆಗೋಡಿನ ಗ್ರಾಮಸ್ಥರು ಅರ್ಜಿ ಕೊಟ್ಟಿರ್ತಾರೆ. 29ನೇ ತಾರೀಕು ಒಂದ್ ನಿಮಿಷ ಕೊಡ್ತೀನಿ ಅಮ್ಮ. 2 ದಿನದಿಂದ ಮಾಧ್ಯಮದಲ್ಲಿ ಎಲ್ಲಾ ಕಡೆನೂ ಹೋಗ್ತಿದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ. ಅರ್ಜಿ ಇಲ್ಲ, ನಿಮ್ಗೆ ಮಾಹಿತಿ ಕೊಡ್ತಾ ಇದೆ. ಮಾಹಿತಿ ಕೊಡ್ತಾ ಇದೆ. ನೀವು ಮಾಹಿತಿ ಕೊಡ್ತಾ ಇಟ್ಕೊಂಡು ಅಧ್ಯಯನ ಮಾಡಿ ನಾವು ಗಲಾಟೆ ಹೋಗ್ತಿದ್ಯಾ? ನಿನ್ಗೆ ಮಾಹಿತಿನೇ ಇಲ್ಲ. ನವೆಂಬರ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಆಗಿರೋ ಮಾಹಿತಿನೇ ನಿಮ್ಗಿಲ್ಲ ಅಂದ್ರೆ ಇವತ್ತು ಕೆರೆಗೋಡಿನ ಜನತೆ 28ನೇ ತಾರೀಕು ಅರ್ಜಿ ಕೊಟ್ಟಿದ್ದಾರೆ. ನಿಮ್ಗೆ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ. ಕೆರೆಗೋಡಿನ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ, ಮಾತಾಡ್ಬೋದು. ಕೆರೆಗೋಡಿನ ಜನತೆ ನವೆಂಬರ್ ಅಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ. ಕಡೆದಾಗಿ ನೋಡಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡು 30 ಸೆಕೆಂಡ್ಸ್ ಮೂವರೆಗೂ ಕಿರ್ಚ್ತಾನೆ ಒಬ್ಬರಾದ್ಮೇಲೆ ಒಬ್ರು. ಕೆರಗೋಡು ಗ್ರಾಮಸ್ಥರ ಭಾವನೆಗಳಿಗೆ ನಿಜವಾಗ್ಲೂ ಬೆಲೆ ಇದೆಯಾ? ಬರೀ ರಾಜಕೀಯ ಆಗಿದೆ? ನಾನು ರಾಜಕೀಯ ಮಾಡಲ್ಲ. ಇದರಲ್ಲಿ ಖಂಡಿತ ಕುಮಾರಣ್ಣ ಅವ್ರಿಗೆ ರಾಜಕೀಯ ಮಾಡೋ ಉದ್ದೇಶ ಅದು ಮಂಡ್ಯದಲ್ಲಂತೂ ಇಲ್ವೇ ಇಲ್ಲ. 28ನೇ ತಾರೀಕು ಕೆರೆಗೋಡಿನ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ. 29ಕ್ಕೆ ಅನುಮೋದನೆ ಆಗಿದೆ. ಡಿಸೆಂಬರ್ ತಿಂಗಳಿಗೆ ಬರುತ್ತೆ. 18 ಸದಸ್ಯರು ಒಪ್ಪಿಗೆ ಕೊಟ್ಟು ರೆಸಲ್ಯೂಷನ್ ಪಾಸ್ ಆಗಿರುತ್ತೆ. ಜನವರಿಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮುಚ್ಚಳಿಕೆ ಪತ್ರನ ರಾತ್ರಿ ಅವಶ್ಯಕತೆ ಏನಿತ್ತು? ಮುಚ್ಚಳಿಕೆ ಬರ್ಕೊಟ್ಟಿದ್ಯಾರು?
ಶಾಸಕರ ಕುಮ್ಮಕ್ಕಿನಿಂದ ಇದು ಅರ್ಥ ಮಾಡ್ಕೊಳ್ಳಿ. You made your point. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವಾಗ ಪ್ರತಿಭಟನೆ ಮಾಡೋದಕ್ಕೆ ಇಳಿದೀವಿ. ನಾವು ಯಾವ್ದೇ ಆದಂತ ಸಿಚುವೇಶನ್ ಅಲ್ಲಿ ಗ್ರಾಮಸ್ಥರ ಕೈ ಬಿಡೋದಿಲ್ಲ. ಅವ್ರು ಎದ್ ನಿಂತಿದ್ದಾರೆ ಸರ್ಕಾರದ ವಿರುದ್ಧ, ಈ ಸರ್ಕಾರದ ಇಂಜಸ್ಟಿಸ್ ವಿರುದ್ಧ ಎದ್ ನಿಂತಿದ್ದಾರೆ. ನಾವು ಅವ್ರ ಹಿಂದೆ ನಿಂತ್ಕೊಳ್ತೀವಿ. ಇದು ನಮ್ಮ ಬಿಜೆಪಿಯ ಲಾಸ್ಟ್ 30 ಸೆಕೆಂಡ್ ನಜ್ಮಾ 30 ಸೆಕೆಂಡ್. ಹಿಂದೂ ಬಾವುಟವನ್ನ ಹಾರಿಸೋದಕ್ಕೆ ಒಂದ್ ಕಡೆ ಬಿಟ್ರೆ ನಾಳೆ ಇನ್ನೊಬ್ರು ಬಂದು ನಾವು ಮುಸ್ಲಿಂ ಸಂಬಂಧಪಟ್ಟಂತ ಹಸಿರು ಬಾವುಟವನ್ನ ಹಾರಿಸ್ತೀವಿ ಅಂತ ಹೇಳ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಿಗೂ ಕೂಡ ಅವಕಾಶವನ್ನ ಕೊಡಬಾರದು. ಭಾರತ ಮೊದಲು, ಭಾರತ ಮೊದಲು. ಈ ರಾಷ್ಟ್ರ ಮೊದಲು, ಈ ದೇಶವನ್ನು ನಮ್ಮ ಕರ್ನಾಟಕವನ್ನು ವಿಚಾರದಲ್ಲಿ ಸಂಪೂರ್ಣ ರಾಜಕೀಯ ಥ್ಯಾಂಕ್ ಯು. ಹಿಂದೂ ಮುಸಲ್ಮಾನ ವಿಚಾರ